ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತಾವರು. ಆದ್ಮೇಲೆ ಒಂದು ಇತ್ತೀಚೆಗೆ ಈಗಲೇ ಬರ್ತಿರುವಂಥ ಒಂದು ಸುದ್ದಿ, ಜಸ್ಟ್ ಸುದ್ದಿ. ಧನ್ಕರ್ ಅವರನ್ನ, ಜಗದೀಪ್ ಧನ್ಕರ್ ಅವ್ರನ್ನ ರಾಜೀನಾಮೆ ಕೊಡುವ ಹಾಗೆ ಮಾಡಿದ್ದು ಯಾರು ಅಂತ ಸಂಶಯ ಪಡ್ತಾ ಇದ್ದೀವಿ. ಅದು BJP, ಅದರಲ್ಲೂ ಮುಖ್ಯವಾಗಿ ಮೋದಿ ಅವರು ಇರಬಹುದು ಅಂತ ನಾವು ಗೆಸ್ ಮಾಡ್ತಾಯಿದ್ದೀವಿ. ಈಗ ಒಂದೊಂದು ಹೊರಗೆ ಬರ್ತಾ ಇದೆ, ಯಾಕೆ ಅವರಿಂದ ರಾಜೀನಾಮೆ ಕೊಡಿಸಿದ್ರು ಅನ್ನೋದಕ್ಕೆ. ಅವರಲ್ಲಿ ಆರಾಮಿರಲಿಲ್ಲ, ಮತ್ತೇನು ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಸಬೂಬು ಕೊಟ್ಟಿದ್ದರು. ಅದಾವುದೂ ಅಲ್ಲ. ಅವರು ವಿರೋಧ ಪಕ್ಷಗಳ ಜೊತೆ ಕೂಡಿ ಈ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರ ಬಿದ್ದು ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ಅದಕ್ಕೆ ನಾವು ಕಿತ್ತಾಕಿದ್ವಿ ಅಂತ ಏನೋ ಸುದ್ದಿಗಳು ಬರ್ತಾಯಿದ್ದಾವೆ, ಗುಬ್ಬಕ್ಕನ ಗತಿಗಳು ಬರ್ತಾಯಿದ್ದಾವೆ. ಅದರ ಜೊತೆಗೆ ನಾಯ್ಡು ಅವರು ತಮ್ಮ ಮಿತ್ರ ಪಕ್ಷಗಳ ಜೊತೆಗೂಡಿ, ಇಂಡಿಯಾ ಜೊತೆಗೂಡಿ ಸರ್ಕಾರವನ್ನು ಕೆಡುವುದಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದ್ದಾರೆ ಧನ್ಕರ್ ಅವರು. ಅದಕ್ಕೆ ನಾವು ಅವ್ರನ್ನ ಕಿತ್ತಾಕಿದ್ವಿ ಅಂತ ಏನೋ ಸುದ್ದಿಗಳು BJP ಕಡೆಯಿಂದ ಬರ್ತಾಯಿದ್ದಾವೆ. ನಿಜವಾಗಿಯೂ ಅಂಥ ಶಕ್ತಿ ಇತ್ತು ಧನ್ಕರ್ ಅವ್ರಿಗೆ. ನಿಜವಾಗಿಯೂ ಧನ್ಕರ್ ಅವರು BJP ಅಥವಾ RSS ವಿರೋಧಿ ಆಗಿದ್ರ ಅನ್ನುವಂಥ ಭಾಳ ಮೂಲಭೂತ ಪ್ರಶ್ನೆಗಳು ಇಲ್ಲಿ ಹೇಳ್ತಾ ಇದ್ದಾವೆ. ಯಾಕಂದರೆ ಅವರು ಕಟ್ಟರ್ ಒಬ್ಬ RSS ಅಂತ ಹಲವು ಸಲ ಹೇಳ್ಕೊಂಡಿದ್ದಾರೆ. ಅವರು ಅಂಥವರು BJPಗೆ ಅನ್ಯಾಯ ಮಾಡ್ತಾಯಿದ್ದಾರೆ, BJP ಸರ್ಕಾರ ಬಿಡೋದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಗವರ್ನರ್ ಆದಂಥವನು ಇವತ್ತು ಉಪರಾಷ್ಟ್ರಪತಿ ಮಾಡಿ ಒಂದು ಹಂತಕ್ಕೆ ತಂದಂಥವರು BJPಗರು, ಅದು ಮೋದಿಯವರು. ಮೋದಿಯವರ ಮಾತಂದ್ರೆ ಅವ್ರಿಗೊಂದು ಶೀರ್ಷ ನಡೀತಾ ಇದ್ರು. ಅನೇಕ ಸಂದರ್ಭಗಳು ನಾವು ನೋಡಿದ್ದೀವಿ ಅವರನ್ನು, ಧನ್ಕರ್ ಅವರನ್ನು. ಒಬ್ಬ ಉಪರಾಷ್ಟ್ರಪತಿ, ಎರಡನೇ ದೊಡ್ಡ ಪ್ರಜೆ ಈ ದೇಶದ್ದು. ಫಸ್ಟ್ ಅಂದು ರಾಷ್ಟ್ರಪತಿ, ಎರಡನೇದ್ರು ಉಪರಾಷ್ಟ್ರಪತಿ. ಅಂಥವರು ಮೋದಿಯವರ ಸರ್ಕಾರವನ್ನು ಕೀಳೋದಕ್ಕೆ, ಕಿತ್ತಾಕೋದಕ್ಕೆ ಕಾರಣೀಕರ್ತರಾಗ್ತಾ ಇದ್ದಿಲ್ಲ ಅನ್ನುವಂಥದ್ದು. ಯಾಕಂದರೆ ಇದು ಅಷ್ಟು ಪರ್ಫೆಕ್ಟಪ್ಪ ಸುದ್ದಿ ಅಂತ ಅನ್ನಿಸ್ತಾ ಇಲ್ಲ. ಆದರೂ ಸುದ್ದಿ ಹರಿದಾಡ್ತಾ ಇದೆ ಸುದ್ದಿ ಮೂಲಗಳಲ್ಲೇ. ಅದಕ್ಕಾಗಿ ಒಂದಿಷ್ಟು ಚರ್ಚೆ ಮಾಡಬೇಕು ನಿಮ್ಮ ಜೊತೆಗೆ ಅನ್ನಿಸ್ತಾ ಇದೆ ನನಗೆ. ಯಾಕಪ್ಪ ಅಂತಂದ್ರೆ ಧನ್ಕರ್ ಅವರು ಕಟ್ಟರ್ RSS, ಅದೇ ಕಾಲಕ್ಕೆ ಮೋದಿಯವರ ಭಕ್ತ ಮತ್ತು ಎರಡನೇ ಪ್ರಜೆ. ಮೇಲೆಗೆ ಅವ್ರ ಕೈಯಲ್ಲಿ ಏನದ ರೀ, ವಿರೋಧ ಪಕ್ಷ ಒಂದು ವೇಳೆ ಮಾತಾಡ್ಸೋದು ಕೊಟ್ಟರು ಸಿಂಧೂರ್ ಬಗ್ಗೆ, ಆಪರೇಷನ್ ಸಿಂಧೂರ್ ಬಗ್ಗೆ, ಅದ್ರ ಬಗ್ಗೆ ಏನೋ ಕೇಳಿದ್ರು ಸಹಿತ ಅದಕ್ಕಾಗಿ ಒಂದು ವ್ಯವಸ್ಥೆ ಅವರಲ್ಲ, ಯಾರು ಮಾತಾಡಬೇಕು ಏನಿಲ್ಲ. ಮೋದಿಯವರಂತೆ ಮಾತಾಡಲಿಕ್ಕಿಲ್ಲ ಅನ್ನೋದು ಇವತ್ತಿನವರೆಗಿನ ಆ ನಂಬಿಕೆ. ಆದರೆ ಆಲ್ರೆಡಿ ಅದು ಸುದ್ದಿ ಬಂದು ಚರ್ಚೆಯಲ್ಲೇ ಇಲ್ಲ. ಮೋದಿಯವರಿದ್ದಂಥವರು ಕೆಲವರು ಕೊಟ್ಟಿದ್ರು ಮಾತಾಡಲಿಕ್ಕೆ, ಅದು ಬಿಟ್ಟು ಮೋದಿಯವರನ್ನ ಮಾತಾಡಲಿಕ್ಕೆ ತರಿಸ್ಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ರು ಧನ್ಕರ್ ಅವರು. ಒಂದು ವೇಳೆ ಪ್ಲ್ಯಾನ್ ಮಾಡಿದ್ರು ಅಂತ ಇಟ್ಕೊಳ್ರಿ, ವಿರೋಧ ಪಕ್ಷ ಪ್ರಶ್ನೆ ಮಾಡ್ತದೆ, ಯಾರು ಖರ್ಗೆ ಅವರು ಇನ್ನೊಂದವರು ಕೇಳ್ತಾರೆ. ಪ್ಲ್ಯಾನ್ ಮಾಡಿದ ಸಹಿತ ಇವರು ಉತ್ತರ ಹೇಳೋದು ಸಮರ್ಥಿದ್ದಾರಲ್ಲ ಪ್ರಧಾನಿಯವರು. ಅದು ಒಂದು ಕಾರಣಕ್ಕಾಗಿ ಸರ್ಕಾರ ಬಿದ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಿತ ಅಷ್ಟು ಸ್ಪಷ್ಟ ಅದ. ಆದರೂ BJP ಮತ್ತು ಮೋದಿ ಸರ್ಕಾರ ಇದ್ದಿದ್ದು ಧನ್ಕರ್ ಅವರು ಈ ಪ್ಲ್ಯಾನ್ ಮಾಡಿದ್ದಕ್ಕಾಗಿ ನಾವು ಕಿತ್ತಾಕಬೇಕಾಗಿತ್ತು ಅನ್ನುವಂಥ ಒಂದು ರೂಮರ್ಸ್ಗಳನ್ನು, ಡೈರೆಕ್ಟ್ ಹೇಳಿಕೆನೂ ಅಲ್ಲ, ರೂಮರ್ಸ್ ಹರಿಬಿಡ್ತಾ ಇದ್ದಾರೆ. ಕಾಲ ಕೈ ಹಚ್ಚಿ ಬಿಟ್ಟುಬಿಡ್ತಾ ಇದ್ದಾರೆ. ಇದು ಕರೆ ಸರಿನೂ ಇರ್ಬೋದು, ಅದು ತಪ್ಪು ಇರ್ಬೋದು. ಯಾಕಂದರೆ ಸುದ್ದಿಗಳನ್ನು, ಅದರಲ್ಲೂ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದ್ರಲ್ಲಿ BJPಯ ಬುದ್ಧಿವಂತರು ಭಾಳ ಪಾರಂಗತರು. ಯಾಕಂದರೆ ಧನ್ಕರ್ ಅವರು ಅಂಥ ಮನುಷ್ಯರೇ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಇದ್ದರು ಅವರು. ಒಂದು ವೇಳೆ ಇದ್ದರೂ ಸಹಿತ ಅದೇನು ಇಫೆಕ್ಟ್ ಆಗುವಂಥದ್ದಲ್ಲ. ಕಾರಣ ಹೇಳಬೇಕಾಗಿತ್ತು, ಕಾರಣ ಹೇಳಿದರು. ಇಲ್ಲಿವರೆಗೆ ಅವ್ರ ಬಗ್ಗೆ ಯಾಕಪ್ಪ ಏನೂ ಮಾತಾಡ್ತಾ ಇಲ್ಲ ಅಂದಾಗ ಈ ಥರದ ಮಾತುಗಳು ಬರ್ತಾ ಇದ್ದಾವೆ. ನಿಜವಾಗಿಯೂ ನಮ್ಮ ಮೋದಿಯವರ ಸರ್ಕಾರವನ್ನು ಬೆಳೆಸುವಷ್ಟು ಸಮರ್ಥರಾಗಿದ್ದಾರೆ ಇವರು ಧನ್ಕರ್ ಅವರು ಅಂತೇಳಿ. ಯಾಕಂದರೆ ನಿಶ್ಚಿತವಾಗಿಯೂ ಅಲ್ಲಿ ವಿರೋಧಿಗಳು BJPಯಲ್ಲಿ ಇಲ್ಲವೇ ಇಲ್ಲ. ಅದರಲ್ಲೂ ಧನ್ಕರ್ ಅವರು ವಿರೋಧಿ ಅಲ್ಲ. ಹಾಗಾದರೆ ಏನಿದು, ಇದ್ರ ಹಿಂದೆ ಏನು ನಡೆದ ಅನ್ನುವಂಥ ಒಂದು ಕುತೂಹಲ ಎಲ್ಲ ಕಡೆ ಕಾಡ್ತಾ ಇದೆ ಸದ್ಯ. ಆ ದಿಶೆಯಲ್ಲಿ ಇವತ್ತು ಚರ್ಚೆಗಳು ಜೋರ್ದಾರ್ ಹೇಳ್ತಾ ಇದ್ದಾವೆ. ಮತ್ತೇನಿರ್ಬೋದು ಇದರಿಂದ ಒಂದಂತೂ ಸ್ಪಷ್ಟ ಆಗ್ತಾ ಇದೆ. ಸ್ವತಃ ಅವರ ಪಕ್ಷದಲ್ಲೇ ಈಗಾಗಲೇ ಹೇಳಿದಿಲ್ಲ ನಿಮಗೆ, ನಿತಿನ್ ಗಡ್ಕರಿ ಅವರಿದ್ದಂಥವರು ಈಗಾಗಲೇ ಹಲವು ಸಲ ಮಾತಾಡ್ತಾ ಇದ್ದಾರೆ. ಸ್ವತಃ RSSದ ಮುಖಂಡರು, ಅದರಲ್ಲೂ ಏನಪ್ಪ ಅಂತಂದ್ರೆ ನಮ್ಮ ಮೋಹನ್ ಭಾಗವತ್ರವರು ಸ್ಪಷ್ಟವಾಗಿ 75 ಮಂದಿ ನೀವು ಔಟ್ ಆಗಿರಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರಿಗೂ ಬೇಡವಾಗಿದೆ ಇವರು ಆಡಳಿತ. ಯಾಕಂದರೆ ಬೆಲೆ ಏರಿಕೆ ಕಡಿಮೆ ಆಗಲಿಲ್ಲ, ನಿರುದ್ಯೋಗ ಹಾಗೆ ಬೆಳೀತಾ ನಡೆದ, ಅದೇ ಕಾಲಕ್ಕೆ ಸಾಲ ಹೆಚ್ಚಾಗ್ತಾ ನಡೆದ, ಎಲ್ಲ ಕ್ಷೇತ್ರಗಳಲ್ಲಿ ಸೋಲು. ಮುಂದಿನ ದಿನದಲ್ಲಿ ಯಾರಪ್ಪ BJP ಹೋಯ್ತಪ್ಪ ಅಂತಂದ್ರೆ, BJP ಸರ್ಕಾರ ಹೋಯ್ತಂದ್ರೆ
ಆರ್ ಎಸ್ ಎಸ್ ಹೋದಂಗನ, ಯಾಕಂದ್ರೆ ಕಾಂಗ್ರೆಸ್ ಬಂದಪ್ಪ ಅಂದ್ರೆ ಅದು ಕಡು ವಿರೋಧಿ. ಅದರಲ್ಲೂ ಆರ್ ಎಸ್ ಎಸ್ ಕಡು ವಿರೋಧಿ ನಮ್ಮ ರಾಹುಲ್ ಗಾಂಧಿಯವರು. ಅವ್ರಿಗೆ ಭಯ ಇರೋದಿಲ್ವಾ? ಅದಕ್ಕಾಗಿ ಒಳ್ಳೆ ಆಡಳಿತ ಕೊಡುವಂಥ ವ್ಯಕ್ತಿ ಆಯ್ಕೆ ಈಗಾಗಲೇ ಮಾಡಿ ಇಟ್ಕೊಂಡಿದ್ದಾರೆ ಅವರು ಆರ್ ಎಸ್ ಎಸ್ದವರು. ಅದೇ ಈಗಾಗಲೇ ಹೇಳಿದಂಗೆ ನಮ್ಮ ನಿತಿನ್ ಗಡ್ಕರಿ ಅವರು ತಮ್ಮ ಕೊಟ್ಟಂಥ ಕಾರ್ಯವನ್ನು ಇಲ್ಲಿವರೆಗೆ ಭಾಳ ಸಮರ್ಥವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬ ಬುದ್ಧಿವಂತನೂ ಹೌದು, ಭಾಷೆಯ ಮೇಲೆ ಹಿಡಿದಂಥ ವ್ಯಕ್ತಿನೂ ಹೌದು. ಅದೇ ಕಾಲಕ್ಕೆ ಒಬ್ಬ ರೆಸ್ಪೆಕ್ಟೆಡ್ ಪರ್ಸನ್ ಇಂದ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಅತ್ಯಂತ ಕಟಿಬದ್ಧದಂಥ ವ್ಯಕ್ತಿ. ಪ್ರಚಾರಕ್ಕಾಗಿ ಏನೇನೋ ಮಾತನಾಡೋದು ವ್ಯಕ್ತಿ ಅಲ್ಲ, ಮಾತನಾಡದೆ ಮಾಡುವ ವ್ಯಕ್ತಿ. ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮ ಅಂಥ ವ್ಯಕ್ತಿ ಅವರು. ಈ ಎಲ್ಲ ನೆಲೆಯಲ್ಲಿ ಅವ್ರ ಪಾರ್ಟಿಯಲ್ಲಿ ನಡೆದಿದ್ದು ತಿಕ್ಕಾಟ. ಅದಕ್ಕೆ ಈ ಧನ್ಕರ್ ಅವರು ಬಲಿಪಶು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಧನ್ಕರ್ ಅವರು ಇಂಥ ಒಂದು ಸಾಹಸಕ್ಕೆ ಹಾಕ್ತಾರೆ ಅಂತೇಳಿ ಅವರ ಲೈಫ್ ಸ್ಟೈಲ ಮತ್ತು ಅವ್ರ ಲೈಫದ ಆರ್ ಎಸ್ ಎಸ್ ಪರ ಇತಿಹಾಸ ಗಮನಿಸಿದಾಗ ಸಹಜವಾಗಿದಲ್ಲ ಅಂತ ಅನ್ನಿಸ್ತಾ ಇದೆ. ಆದರೂ ಚರ್ಚೆ ಜೋರು ಇಲ್ಲದ, ಅವರು ತೆಗೆದ ಕಾಲ ಇದು ಅನ್ನೋದು ಪ್ರಚಾರ ಇಲ್ಲದ, ಒಂದು ವ್ಯವಸ್ಥಿತ ಪ್ರಚಾರ ತಂತ್ರ ಇಲ್ಲದ. ಈ ಎಲ್ಲ ನೋಡಿದಾಗ ಏನಿದೆಲ್ಲ ನಡೀತಾ ಇದೆ ಇದರಲ್ಲಿ ದೆಹಲಿಯಲ್ಲಿ ಅಂದಾಗ ಸಹಜವಾಗಿ ಒಂದು 2-3 ಚರ್ಚೆಗಳಂತೂ ಜೋರು ನಡೀತಾ ಇದೆ. ಒಂದಿದ್ದು ಧನ್ಕರ್ ಅವರು ಈ ನಮ್ಮ ನಾಯ್ಡು ಅಂತ ತೆಗೆದುಕೊಂಡ ಅಥವಾ ನಿತೀಶ್ ಅಂತ ತೆಗೆದುಕೊಂಡ ತಮ್ಮ ಪಾರ್ಟಿಯಲ್ಲಿ ಹೊಡ್ಕೊಂಡು ವಿರೋಧ ಪಕ್ಷದ ಆಡಳಿತ ಬರೋ ಮಾಡ್ತಾಯಿದ್ರು ಅನ್ನೋಂಥ ಒಂದು ವಾತಾವರಣ ಅದ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರು ಈ ಎಲ್ಲ ಮಿತ್ರ ಪಕ್ಷಗಳು ತೆಗೆದುಕೊಂಡ ಜೊತೆಗೆ ನಾಯ್ಡು ಅವ್ರ ಜೊತೆ ಸಂಪರ್ಕ ಮಾಡಿಕೊಂಡು ಆ ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತದ. ಅದೇ ಕಾರಣ ನಾನು ಕೆಡವೇ ತೀರ್ತೀನಿ ಸರ್ಕಾರವನ್ನು ಅನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿ ಅವರು ಮಾತಾಡ್ತಾ ಇದ್ದಾರೆ. ಅವರು ಇದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಮೋದಿಯವರ ಆಡಳಿತ ಇವತ್ತು ಬೇಸರಾಗ್ಯದ, ಅದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಮತ್ತು ಅದರಿಂದ ಇನ್ಯಾವುದೇ ಸಮಸ್ಯೆಗಳು ಸಾಲ್ವ್ ಆಗುವುದಿಲ್ಲ ಅನ್ನುವಂಥ ಮಾತುಗಳು ದೆಹಲಿಯ ತುಂಬೆಲ್ಲ ಮಾತಾಡ್ತಾ ಇದ್ದಾವೆ, ಜನ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಮೋದಿ ಸರ್ಕಾರಕ್ಕೆ ಆಯುಷ್ ಕಡಿಮೆ ಅನ್ನೋಂಥ ಮಾತುಗಳಿದ್ದಾವೆ. ಅದು ಕಡಿಮೆ ಅದನೋ ಹೆಚ್ಚದನೋ ಆ ಮಾತು ಬೇರೆ. ಇವು ನಡೀತಿರುವಂಥ ಒಂದು ಏನಪ್ಪ ಅಂತಂದ್ರೆ ಊಹಾಪೋಹಗಳು. ಇದರಲ್ಲಿ ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಈ ಎಲ್ಲ ನೆಲೆಯಲ್ಲಿ ಧನ್ಕರ್ ಅವರನ್ನು ಈಗ ಹೇಗೋ ಅವ್ರನ್ನ ಹೊರಗೆ ಹಾಕಿದ್ದಾರೆ. ಇನ್ನು ಹೊಸದಾಗಿ ಉಪರಾಷ್ಟ್ರಪತಿ ಆಯ್ಕೆ ಮಾಡುವಂಥದ್ದಕ್ಕೂ ಒಂದು ಕೆಲಸ ನಡೆದದ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಧನ್ಕರ್ ಅವ್ರನ್ನ ಹೊರಗೆ ಹಾಕಿದ್ದು ಒಂದು ರೀಸನ್ ಕಳಿಸ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಅದು ಮತ್ತು ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಓಪನ್ ಸ್ಟೇಟ್ಮೆಂಟ್ ಅಲ್ಲ ಅನ್ನೋದು ಇಲ್ಲಿವರೆಗೆ ಖಚಿತ. ಮುಂದೆ ಮಾಡ್ತಾರೋ ಗೊತ್ತಿಲ್ಲ. ಇದು ನಾವು ಪಬ್ಲಿಷ್ ಮಾಡೋ ಒಳಗಾಗಿ ಮಾಡ್ಬೋದೇನೋ, ಆ ಮಾತು ಬೇರೆ. ಬಟ್ ಇದು ನಡೆದಂಥದ್ದು. ಒಂದು ಕಡೆಗೆ ಆರ್ ಎಸ್ ಎಸ್ ತಮ್ಮ ಕಟ್ಟರ್ ವ್ಯಕ್ತಿ ಮತ್ತು ಇನ್ನೂ ಒಂದು ಇಲ್ಲಿ ಗಮನಿಸ್ಬೇಕಾದ್ದೇನಪ್ಪ ಅಂದ್ರೆ ಆರ್ ಎಸ್ ಎಸ್ ಮುಖಂಡರು ಅಥವಾ ನಮ್ಮ ಸಂಚಾಲಕರು ಹೇಳಿದ ಮಾತುಗಳನ್ನ ಇವತ್ತು ಇತ್ತೀಚೆಗೆ ನಮ್ಮ ಮೋದಿಯವರು ಕೇಳ್ತಾ ಇಲ್ಲ. ಅವ್ರು ಹೇಳಿದ್ದನ್ನು ವಿರೋಧ ಮಾಡ್ತಾ ಇರ್ತಾರೆ ಅನ್ನೋದು ಸಹಿತ ಈಗಾಗಲೇ ಜನಜಂತು ಒಂದು ಕಥೆ ಆಗಿಬಿಟ್ಟದ. ಈ ಎಲ್ಲ ಸಂಕಷ್ಟಗಳೊಳಗೆ ಈ ಮೋದಿಯವರನ್ನು ಕೆಳಗೆ ಇಳಿಸ್ತಾರ ಅನ್ನುವಂಥ ಮತ್ತು ಪ್ರಶ್ನೆಗಳ ಮೇಲಿನಲ್ಲೇ ಕಾಡ್ತಾನೂ ಇದ್ದಾವೆ. ಅದೇನೋ ಕಾಡಲಿ ಏನೋ ಬಿಡಲಿ. ಬಟ್ ಧನ್ಕರ್ ಅವ್ರ ಬಗ್ಗೆ ಈಗ ಹಬ್ಬಿದಂಥ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಕೆಲವು ಟೈಮ್ ತೊಗೋಬೇಕಾಗ್ತದೆ. ಅದರಲ್ಲೂ BJP ಮತ್ತು ಅದರ ನಾಯಕರು ವಿಶೇಷವಾಗಿ ಭಾಳಷ್ಟು ಸಲ ಸುಳ್ಳುಗಳನ್ನು ಬಿಡುವಂಥದ್ದು ಪ್ರವೃತ್ತಿಯಲ್ಲಿ ಇರೋದ್ರಿಂದಾಗಿ ಧನ್ಕರ್ ಅವ್ರನ್ನ ಇನ್ನೊಂದು ಯಾವುದೋ ಕಾರಣಕ್ಕೆ ತೆಗೆದಿರ್ಬೋದು. ಇದೊಂದು ರೀಸನ್ ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳ್ತಾ, ಜೊತೆಗೆ ಈಗ ಮೋದಿಯವರ ಕುರ್ಚಿಗೆ ಕಂಟಕಗಳು ಬಂದಿದ್ದಾವೆ ಅನ್ನುವಂಥ ಮಾತುಗಳು ಇನ್ನಷ್ಟು ಗಟ್ಟಿ ಆಗ್ತಾ ಇದ್ದಾವೆ. ಯಾಕಂದರೆ ಆರ್ ಎಸ್ ಎಸ್ ಇದ್ದಿದ್ದು ನಿರ್ಧಾರ ಮಾಡಿಕೊಂಡದ ಇವ್ರನ್ನ ಇಳಿಸಲೇಬೇಕು 75ಕ್ಕೆ. ಇನ್ಯಾರು ಅಂದಾಗ ಸಹಜವಾಗಿ ಶಾರ್ ಅವ್ರ ಹೆಸರು ಮುಂದೆ ಬರ್ತಾ ಇದೆ ಮತ್ತು ನಮ್ಮ ಗಡ್ಕರಿ ಅವ್ರ ಮಾತು ಹೆಸರು ಕೇಳಿ ಬರ್ತಾ ಇದೆ. ಇದರಲ್ಲಿ ಯಾರಾದರೂ ಸಂತೋಷ. ಬಟ್ ಈಗ ಆದಂಥ ಸಮಸ್ಯೆಗಳು ಇವರಿಂದ ಸಾಲ್ವ್ ಆಗ್ತಾವ ಅನ್ನುವಂಥದ್ದು ಒಂದು. ಯಾಕಂದರೆ ಶಹಾರ್ ಅವರು ಮತ್ತು ಇವತ್ತು ಏನೋ ಡಿಸಿಷನ್ ಆಗಿದ್ರೆ ಬ್ಯಾಡ್ ಎಫೆಕ್ಟ್ ದೇಶದ ಮೇಲೆ ಆಗಿದ್ರೆ ಮೋದಿ ಮತ್ತು ಶಾರ್ ಇಬ್ಬರು ತೆಗೆದುಕೊಂಥ ಡಿಸಿಷನ್ಗಳು. ಈಗ ಆದಂಥ ರಿಸಲ್ಟ್ಗೆ ಸ್ವತಃ ಶಾರ್ ಅವರು ಕಾರಣೀಕರ್ತರ. ಅದರ ಎರಡು ಮಾತೇ ಇಲ್ಲ. ಎಲ್ಲದರಲ್ಲೂ ಫೈನಲ್ ಡಿಸಿಷನ್ ಇವರಿಬ್ಬರು ಜನ. ಒಂದು ಕಡೆ ಇವರಿದ್ದಾರೆ, ಇನ್ನೊಂದು ಕಡೆ ನಿತಿನ್ ಗಡ್ಕರಿ ಅವರು ನಮಗೆ ಕೊಟ್ಟ ಕೆಲಸವನ್ನು ಸಮರ್ಪಕ ಮಾಡಿದರು. ಅವ್ರಿಗೆ ಯಾವುದೇ ರೀತಿ ಸಪೋರ್ಟನ್ನು ಈ ಗುಜರಾತ್ ಲಾಬಿ ಮಾಡಲಿಲ್ಲ ಅನ್ನೋದು ನಾವು ನೋಡಿದ್ದೀವಿ. ಅವ್ರಿಗೆ ಬಿಡುಗಡೆ ಮಾಡಿದಂಥ ಫಂಡ್ನಲ್ಲೇ ತೊಂದರೆ ಮಾಡಿದ್ದು, ಇನ್ನಷ್ಟು ಕಡಿಮೆ ಮಾಡುವಂಥದ್ದು. ಅದೇ ಕಾಲಕ್ಕೆ ಯಾವುದೇ ಒಂದು ಇವತ್ತು ಬ್ರಿಡ್ಜ್ ಆಗಲಿ ಏನೋ ಕೆಲಸ ಆದ್ರೆ ಹೋದ ತಕ್ಷಣ ತಮ್ಮ ಫೋಟೋ ಹಾಕ್ಕೊಡೋದು, ಅವ್ರು ಪ್ರಚಾರ ಮಾಡದೇ ಇರೋದು. IT ಸೆಲ್ ಆಗಿರ್ಬೋದು, ಇವತ್ತು ಗೋಧಿ ಮೀಡಿಯಾ ಆಗಿರ್ಬೋದು, ಯಾವ ಪ್ರಚಾರ ಅವ್ರು ಸಿಗಬೇಕಾಗಿತ್ತು ಅವ್ರು ಕೊಡೋದು ಹೋಗಿದ್ದು. ಒಟ್ಟಾರೆಯಾಗಿ ತಮ್ಮ ಕಾಂಪಿಟೇಟರ್ ಆಗಿ ಬೆಳೆಯಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಏನು ಮೋದಿ ಮತ್ತು ಶಾರ್ ಮಾಡ್ಕೊಂಬಂದರು.
ಅದರ ಕಾರಣಕ್ಕಾಗಿ ಇವತ್ತು ಎಷ್ಟೋ ವಿಷಯಗಳು ಅವು ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಆದರೆ ನಿಜವಾಗಿಯೂ ಬಿ ಜೆ ಪಿಲಿ ಕೆಲಸ ಮಾಡಿದವರು ಯಾರು ಇದ್ರೆ, ಒಳ್ಳೆಯ ಹೆಸರು ಏನಿದ್ರೆ ಅವ್ರು ಕೆಲಸ ಮಾಡಿದವರು ನಿಜವಾಗಿ ಇದ್ದಿದ್ರೆ ಅವರು ಗಡ್ಕರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈ ಆಡಳಿತದಲ್ಲೇ ಇವತ್ತು ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು, ಇವತ್ತು ಸ್ವತಃ ನಮ್ಮ ಪ್ರಧಾನಿಯವರು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಇವೆರಡು ಅಟರ್ಲಿ ಫೇಲ್ಯೂರ್. ಯಾಕಂದರೆ ಇವತ್ತು ನಮ್ಮ ಹೊಸ ಸಮಸ್ಯೆಗಳಿಗೆ ಇವರೇ ಕಾರಣ ಅನ್ನೋದು ಇವತ್ತು RSS ಕನ್ಫರ್ಮೇಷನ್ ಆಗ್ಯದ. ಜೊತೆಗೆ ಅವರು ಹೊಸ ಕ್ಯಾಂಡಿಡೇಟ್ ಹುಡುಕ್ತಾ ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಏನಾದರೂ ಸಪೋರ್ಟ್ ತೊಗೊಂಡು ಬಂತಪ್ಪ ಆಡಳಿತಕ್ಕೆ ಅಂತಂದ್ರೆ, ಅಥವಾ ಅದು ಇಂಡಿಯಾ ಘಟಕದಾಗ ಸಪೋರ್ಟ್ ಮಾಡಿತ್ತಂದ್ರೆ ಯಾರೋ ಪ್ರಧಾನಿ ಆಗಲಿ ತೊಂದರೆ ಆಗ್ತಿತ್ತು ತಮಗೆ ಅನ್ನುವಂಥ ಕಾರಣಕ್ಕಾಗಿ RSS ಮೋಸ್ಟ್ಲಿ ಮೋದಿ ಅವರಿಗೆ ಸಾಕಪ್ಪ ನಿಮ್ಮ ಸೇವೆ ಅನ್ನುವಂಥ ಈಗಾಗಲೇ ಹೇಳ್ದ. ಇನ್ನು ಅದನ್ನು ಜೋರಾಗಿ ಹೇಳೋದು ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಕಾಂಪಿಟೇಟರ್ ಆಗಿ ಮೊದಲನೇದವರು ಮೋದಿಯವರ ಮಿತ್ರ ಶಾ ಅವರಿದ್ದಾರೆ. ಎರಡನೇದು RSS ಒಪ್ಪಿತ ನಿತಿನ್ ಗಡ್ಕರಿ ಅವರಿದ್ದಾರೆ. ಏನಾಗ್ಬೋದು ಮುಂದಿಂದು? ಒಟ್ಟಾರೆಯಾಗಿ ಈ ಎಲ್ಲ ಗೊಂದಲದಲ್ಲೇ ನಮ್ಮ ಏನಪ್ಪ ಅಂದ್ರೆ ಈ ಒಂದು ಜಗದೀಪ್ ಧನ್ಕರ್ ಅವರು ಬಲಿಪಶು ಆದ್ರ ಈ ರಾಜಕೀಯಕ್ಕೆ ಅನ್ನುವಂಥ ಒಂದು ಸಣ್ಣ ಊಹೆ. ಇದು ಸರಿನೋ ತಪ್ಪು ಗೊತ್ತಿಲ್ಲ. ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.